ಜಮ್ಮು ಕಾಶ್ಮೀರಲ್ಲಿ ಹೇರಳವಾಗಿ ಬೆಳೀತಕ್ಕಂಥ ಒಂದು ಆ್ಯಪಲ್ ಅಲ್ಲಿ 3500 ರೂಪಾಯಿ ಕೊಡ್ತಾ ಇದ್ದಾರೆ ಪರ್ ಕೆಜಿ ಬೀಜನ ಸರ್. ಇವೆಲ್ಲ ಕಾಣ್ತಿರೋದು ರಕ್ತ ಚಂದನ ಸರ್. ಇವೆಲ್ಲ ಹಾಯ್ ಹಲೋ ನಮಸ್ಕಾರ ಗುರುಗಳು, ಎಲ್ರು ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಿಮ್ಮ ಆಶೀರ್ವಾದ ಇದ್ಮೇಲೆ ನಾನು ಎಲ್ಲೇ ಇದ್ರು ಚೆನ್ನಾಗಿ ಇದ್ದೇ ಇರ್ತೀನಿ. ಇವತ್ತು ನಾನು ಹುಬ್ಳಿ ಧಾರವಾಡದಲ್ಲಿದ್ದೀನಿ. ಹುಬ್ಳಿ ಧಾರವಾಡ, ಈ ಧಾರವಾಡ ಜಿಲ್ಲೆಯಲ್ಲಿರುವಂತ ಒಬ್ಬ ಸಾಧಕ ರೈತ ಇವತ್ತು ಒಣ ಭೂಮಿಯಲ್ಲಿ 54 ಬೆಳೆಗಳನ್ನ ತನ್ನ 2 ಎಕರೆ ಜಮೀನಲ್ಲಿ ಮಳೆ ಆಧಾರಿತವಾಗಿ 54 ಬೆಳೆಗಳನ್ನ ಮಾಡಿರುವಂತ ವಿಶೇಷವಾದ ರೈತನ ಸಂದರ್ಶನವನ್ನು ನಾನು ಮಾಡ್ತಾ ಇದ್ದೀನಿ. ಇವರು ತಮ್ಮ 2 ಎಕರೆ ಜಮೀನಲ್ಲಿ ತೇಗ, ಶ್ರೀಗಂಧ ಜೊತೆಗೆ ಹಣ್ಣಿನ ಕೃಷಿಗಳಾದಂತಹ ಪಪಾಯ, ಸೀಬೆ ಜೊತೆಗೆ ಇವರು ಈ ಮೀನು ಸಾಕಾಣಿಕೆಯನ್ನು ಮಾಡ್ತಾರೆ, ಮತ್ತೆ ಜೊತೆಗೆ ಕೋಳಿ ಸಾಕಾಣಿಕೆಯನ್ನು ಮಾಡ್ತಾರೆ, ಕುರಿ ಸಾಕಾಣಿಕೆಯನ್ನು ಮಾಡ್ತಾರೆ, ತೊಂಡೆ ಬೆಂಡೆ ಕೃಷಿಯಂತಹ ಕೃಷಿಗಳನ್ನು ಮಾಡ್ತಾರೆ. ಹೀಗೆ ಹಲವಾರು ಬೆಳೆಗಳನ್ನು ಮಾಡಿ 54 ಬೆಳೆಗಳ ಪ್ರಸಿದ್ಧಿಯನ್ನ ಪಡ್ಕೊಂಡು ಇವತ್ತು ಇವರಿಗೆ ಡಾಕ್ಟರೇಟ್ ಸಿಕ್ಕಿದೆ. ಈ ಒಂದು ರೈತರನ್ನು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಮತ್ತೆ ಇವರು ಮಾಡಿರುವಂತ ಪ್ರತಿಯೊಂದು ಬೆಳೆಯನ್ನು ನಾವು ಎಳೆಯಾಗಿ ನೋಡ್ತಾ ಹೋಗೋಣ. ಈಗ ನಾವು ಡಾಕ್ಟರ್ ಶೌಕತ್ ಅಲಿ ಅವರಿಗೆ ಸ್ಟಾರ್ ದಿನ ಚಾನೆಲ್ ಕಡೆಯಿಂದ ವೆಲ್ಕಮ್ ಮಾಡ್ತಿದ್ದೀನಿ. ಡಾಕ್ಟರ್ ಶೌಕತ್ ಅಲಿ ಸರ್, ನಿಮ್ಗೆ ಸ್ಟಾರ್ ದಿನ ಚಾನೆಲ್ ಕಡೆಯಿಂದ ವೆಲ್ಕಮ್, ಸುಸ್ವಾಗತ ನಿಮ್ಗೆ. ಈಗ ನೀವು ಮಾಡಿರುವಂತ ಕೃಷಿಯನ್ನ ನಾನು ನೋಡಿ ಬಹಳ ಖುಷಿ ಪಟ್ಟೆ. ಈ ಕಡೆ ಭಾಗ ನಾನು ಬೈಕಲ್ಲಿ ಬರುವಾಗ್ಲೇನೆ ವಿಚಿತ್ರ ಅನಿಸ್ತು. ಯಾಕೆಂದ್ರೆ ಈ ಒಂದು ಪ್ರದೇಶ ಹೆಸರು ಕಡಲೆಗೆ ಸೀಮಿತವಾಗಿ ಬಿಟ್ಟಿದೆ. ಆದ್ರೆ ನೀವಿಲ್ಲಿ ತುಂಬಾ ವಿಶೇಷವಾಗಿ ಕಾಣ್ತಾ ಇದ್ದೀರಾ ರೈತರಿಗೆ. ಈ ರೈತರಲ್ಲೇ ವಿಶೇಷವಾಗಿ ಕಾಣ್ತಿರುವಂತ ಏಕೈಕ ವ್ಯಕ್ತಿ ನೀವು. ಹಾಗಾಗಿ ನಿಮ್ಮ ತೋಟ ನೋಡ್ಬೇಕಂತ ನಾನು ಬಂದೆ. 54 ಬೆಳೆಗಳನ್ನು ನೀವು ಬೆಳೆದಿರಿ ಅಂತ ನಾನು ಕೇಳ್ಪಟ್ಟೆ, ಖುಷಿ ಆಯ್ತು. ಈ ಒಂದು ಮನಸ್ಥಿತಿ ಹೇಗ್ ಬಂತು ನಿಮ್ಗೆ? ಸರ್, ಪ್ರಾರಂಭದೊಳಗ ತಮಗೆ ಸ್ಟಾರ್ ಚಾನೆಲ್ ಅವರಿಗೆ ಆದಂಥ ಮುಖ್ಯಸ್ಥರಾದಂಥ ದಿನೇಶ್ ಅವರಿಗೆ ನನ್ನ ಹೃದಯ ನಮಸ್ಕಾರಗಳು. ನಾನು ಒಬ್ಬ ಪದವೀಧರ ಅಂದ್ರೆ ಸರ್ವೇ ಸಾಮಾನ್ಯವಾಗಿ ನೋಡಿದ ತಕ್ಷಣ ಯಾಕೆ ಇವರು ನೌಕರಿಗೆ ಹೋಗಬಾರ್ದು ಅನ್ನೋದು ಒಂದು ಕ್ವಶನ್ ಆಗಿ ಹೋಗಿರ್ತದ. ಈ ಪದವೀಧರ ಆದವರು ಎಲ್ಲರೂ ನೌಕರಿಗೆ ಹೋಗ್ಬೇಕಂತಾರೆ ಎಲ್ಲಿದೆ ಅದನ್ನ ಮೊದಲು ನಾವು ತಿಳ್ಕೊಬೇಕಾಗಿದೆ. ಹೌದು, ಈ ತಕ್ಷಣವೇ ಎಲ್ಲರೂ ಕಲ್ದ ಕೂಡಲೇ ರಿಕ್ರೂಟ್ಮೆಂಟ್ ಇಲ್ಲ. ಈಗ ಒಂದು ಸಣ್ಣ ಮಗು LKG UKG ಓದ್ತಾ ಇರ್ತದ, ಸುಮ್ಲಾ ತಕೊಳಕ್ ಬರ್ತಿರಂಗಿಲ್ಲ. 99.99% ಅಂತದ. ಕೇವಲ ಇನ್ನೊಂದು 10 ವರ್ಷ ಹೋದ್ರ ನಮ್ಮ ದೇಶದ ಇವತ್ತು ಒಂದು ಜನಗಣತಿ ನಾವು ಅಂಕಿ ಸಂಖ್ಯೆ ತಗೊಂಡಾಗ ಇಡೀ ಜಗತ್ತಿಗೆ ನಾವು ಫೇಮಸ್ ಆದವ್ರು ಅಂತಾರದಾಗ ನಂಬರ್ 1 ಇದ್ದೀವಿ. ಇನ್ನ ರಿಕ್ರೂಟ್ಮೆಂಟ್ ಯಾವಾಗ ಆಗ್ತದ? ಸಾಧ್ಯನೇ ಇಲ್ಲ. ಅಪ್ ಟು ನಮ್ಮ ಗ್ರಾಮ ಪಂಚಾಯತಿಯಿಂದ ದಿಲ್ಲಿ ಪಾರ್ಲಿಮೆಂಟ್ ಮಟ್ಟ ಹೋದ್ರು 1.5 ಕೋಟಿ ಜನಸಂಖ್ಯೆ ನೌಕರಿ ಮಾಡ್ಬೇಕು ಅಬ್ಬಬ್ಬ ಅಂದ್ರೆ ಮುಗಿದೋಯ್ತು. ಹೌದು, ಈ 99 ಮಾಡಿದಂತ ಮಗು ಮುಂದೆ ತನ್ನ PG ಒಳಗೆ ಏನ್ ಮಾಡ್ಲಿಕ್ಕೆ ಚಾನ್ಸ್ ಅದ ಅನ್ನೋದನ್ನ ಮನಗಂಡು ಯಾಕೆ ನಾವು ಕೃಷಿ ಒಳಗ ವಿಭಿನ್ನವಾದಂತ ಒಂದು ಕೃಷಿಯೇತರ ಚಟುವಟಿಕೆಗಳನ್ನು ಯಾಕೆ ಮಾಡಬಾರ್ದು ಅನ್ನೋ ಒಂದು ಹುಚ್ಚು ಸಾಹಸಕ್ಕೆ ಬಂದೆ. 2016 ಒಳಗೆ ನಾನು ಒಂದು 2 ಎಕರೆ ನಮ್ದು ಅಜ್ಜಮ್ಮನ ಆಸ್ತಿ ಇರಕ್ಕಿಲ್ಲ, ನಾವು ದುಡಿದು ಸಂಪಾದನೆ ಮಾಡಿದಂತ ಒಂದು 2 ಎಕರೆ ಹೊಲ ಜಮೀನ್ ತಗೊಂಡೆ. ಪ್ರಾರಂಭದೊಳಗೆ ಇಲ್ಲಿ ಎಲ್ಲ ಜಮೀನ್ ತಗೊಂಡು ನಾವು ಕುಂಟೆ ರೆಂಟಿ ಹೊಡಿದೆಲ್ಲ ನೋಡಿದಾಗ ಜನ ಏನೊಂದು ಮಾಡ್ತಾ ಇದ್ದಾನೆ ಬಿಡು ಅಂದ್ರು. ಮುಂದೆ ಎಲ್ಲ ಸಮತಟ್ಟಾಗಿಂದ ಗಿಡಗಳನ್ನು ಹಚ್ಕೊಂಡೆ. ಹಚ್ಚದಾಗ ನಮ್ಮ ಭಾಗದ ಜನತೆ ಬಹಳ ಪ್ರೀತಿಯಿಂದ ಅವನ್ನೆಲ್ಲೂ ತಲೆ ಕೆಟ್ಟದ ಅಂತಂದ್ರು. ತಲೆ ಕೆಡವಲ್ಲಕ್ಕ ತೊಂದರೆ ಏನಿಲ್ಲ, ಕೆಟ್ಟಿದ್ದ ನಂದ. ಬಟ್ ವಿಮರ್ಶೆ ಮಾಡೋರು ಅವರೊಂದು, ನನ್ನ ಪಾಟಿಗೆ ನಾ ಇದ್ದೆ. ಮತ್ತೆ ನನ್ನ ಗ್ರಾಮದವ್ರು ಕೆಲವು ಜನ ವಿದ್ಯಾರ್ಥಿಗಳು ನನ್ನ ಜೊತೆಗೆ ಬರ್ತಾ ಇದ್ರು. ನೀವ್ ಯಾವ ಗಿಡ ಹಚ್ಚಿದ್ರಿ, ಅದನ್ನ ಹೆಂಗ್ ಹಚ್ಚಿದ್ರಿ, ಎಲ್ಲಿಂದ ತೊಗೊಂಬಂದ್ರಿ, ಹೀಗೆಲ್ಲ ಹೇಳ್ತಿದ್ರು. ಸುಮಾರು ಒಂದು 10-12 ಜನ ಒಂದೊಂದು ಟೀಮ್ ಮಾಡ್ಕೊಂಡಿದ್ದೆ. ಆಗ ನಮ್ಮ ಗ್ರಾಮಸ್ಥರು ಕೆಲವು ಜನ ಪಟ್ಟಭದ್ರ ಹಿತಾಸಕ್ತಿ ಗುಂಪು ಅಂತ ಇದ್ದೇ ಇರ್ತಾವ. ಅವ್ ಕೂಡ ಆಡಿದ್ರೆ ಏನ್ ಸಿಗಲ್ಲ ನಿಮ್ಗೆ ಅಂತೇಳಿ ನಮ್ಮಿಂದ ದೂರ ಮಾಡಿದ್ರು. ಖುಷಿ ಅನಿಸ್ತು. ಮೊದಲೇ ಹೇಳಿದ್ರು ದೊಡ್ಡದು ಹುಚ್ಚ ಅನ್ನೋ ಒಂದು ಪಟ್ಟಣ ಕಟ್ಟಿದ್ರು, ಅಪಮಾನ ಮಾಡಿದ್ರು, ಜೊತೆಗೆ ಅನುಮಾನದಿಂದ ನೋಡ್ತಾ ಇದ್ರು. ಇವೆಲ್ಲ ಹೊರತುಪಡಿಸಿ ನಾನು ನನ್ನ ಕಾಯಕದೊಳಗ ನಾವು ಮುಂದುವರ್ಸಿದೆ. ಈ ನನ್ನ 2 ಎಕರೆ ವನ ಬೇಸಾಯ ಇದು ನಂದು ಹೇಗಿದೆ ಅಂದ್ರೆ, ಈ ತೋಟ ಮಳೆಯ ಆಧಾರಿತ ಕೃಷಿ ರೀ ನಂದು. ಇಲ್ಲಿ ಯಾವುದೇ ಬೋರ್ವೆಲ್ ಇಲ್ಲ. ಇಲ್ಲಿ ಬೋರ್ವೆಲ್ ಆಗ್ಲಿ, ವಿದ್ಯುತ್ ಶಕ್ತಿ ಆಗ್ಲಿ, ನೀರಿನ ಮೂಲಗಳಲ್ಲಿ ಯಾವುದೂ ಇಲ್ಲ. ಎಲೆಕ್ಟ್ರಿಕಲ್ ಕನೆಕ್ಷನ್ ಕೂಡ ಇಲ್ಲ. ಇಲ್ಲ ಸರ್, ನಾನು ಸೋಲಾರ್ ಸಿಸ್ಟಮ್ ಅದಕ್ಕೆ ನೀವು ಅಳವಡಿಸ್ಕೊಂಡಿದ್ದೀರಿ? ಇಲ್ಲ ಸರ್, ಅದ ನಂತರ ನಾನು ಅದಕ್ಕೆ ಬರ್ತಿದ್ದೀನಿ. ಈ ಪ್ರಾರಂಭ ಈ ಎಲ್ಲವನ್ನು ಮನಗಂಡು ಇವ ಏನ್ ಮಾಡ್ತಾ ಇದ್ದ, ನಾವು ಹೆಂಗಾದ್ರು ತಲೆನ ಕೆಟ್ಟೈತಿ, ಮುಂದೆ ಏನ್ ಕಾದ್ ನೋಡೋಣ ಅಂತೇಳಿ ನೋಡಿದ್ರು. ಸುಮಾರು 2-3 ವರ್ಷ ಕಳೆದೆ. ಆಗ ಒಂದೊಂದು ಪೀಕ್ಗಳು ಚೆನ್ನಾಗಿ ಬರಕ್ ಹತ್ತಿದ್ವು. ಅವತ್ತ ಅವಮಾನ ಮಾಡಿದಂತ ಒಂದು ಜನತೆ ಇವತ್ತು ಅದ್ರ ಜೊತೆಗೆ ಅವರು ಬಂದು ನನಗೆ ಸನ್ಮಾನ ಮಾಡುವಂತ ಒಂದು ವ್ಯಕ್ತಿತ್ವವನ್ನು ನಾನು ರೂಪಿಸ್ಕೊಂಡೆ. ಯಾರು ನನ್ನ ಹೀಯಾಳವಾಗಿ ನೋಡ್ಕೊಂಡಿದ್ರು, ಯಾರು ನನಗೆ ಸಮಾಜದೊಳಗೆ ಅಪಮಾನ ಮಾಡಿದ್ರು, ಅವರು ಆ ಸನ್ಮಾನ ಮಾಡುವಂತ ಸರದಿ ಶಾಲೆಯೊಳಗೆ ಬಂದು ನನಗ ಹೂಗುಚ್ಚ ಕೊಟ್ಟು ಮಾಲಿ ಹಾಕಿ ಶಾಲ್ ಹಾಕಿ ಹೊಂಚುವಂತ ಪರಿಸ್ಥಿತಿ ಇವತ್ತು ಅವ್ರಿಗೆ ಬಂದದ.
ಅವತ್ತು ನನ್ನ ದೂರ ಇಟ್ಟಿದ್ರು, ಇವತ್ತು ನನ್ನ ನೋಡಾಕ ನೂರಾರು ಜನ ಹೊರಗಿಂದ ಜನ ಬರ್ತಾ ಇದ್ದಾರೆ, ರಾಜ್ಯಾದ್ಯಂತ ಬರ್ತಾರ. ಇದನ್ನ ಮನಗಂಡ ಅಂತ ನಮ್ಮ ಕೃಷಿ ವಿಶ್ವವಿದ್ಯಾಲಯ 2025 ಸೆಪ್ಟೆಂಬರ್ 15ರಂದು ಈ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯನವರು ಸ್ವತಃ ಈ ವಿಶ್ವವಿದ್ಯಾಲಯ ಕೊಡಮಾಡ್ತಕ್ಕಂಥ ಅತ್ಯುನ್ನತ ಗೌರವ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ಸ್ವತಃ ಸಿದ್ದರಾಮಯ್ಯನವರೇ ನಾನು ಕೊಟ್ಟಾಗ ಬಹಳ ಸಂತೋಷ ಅನಿಸುತ್ತೆ. ಬಹುಶಃ ನಮ್ಮ ಕೆಲಸ ನಾವು ತೊಡಗಿದ್ರು ಕೂಡ ಉನ್ನತ ವ್ಯಕ್ತಿಗಳು ಬಂದು ನಮಗೆ ಗೌರವಿಸ್ತಾರಲ್ಲ ಅನ್ನೋದು ಒಂದು ಬಹಳ ಒಂದು ಇದಾಯಿತು. ಇದನ್ನ ನೋಡಿ ಸುಮಾರು ರಾಜ್ಯಾದ್ಯಂತ ಕೆಲವೊಂದು ಯುವಕರಿಗೆ ಕೃಷಿಯೇತರ ಚಟುವಟಿಕೆ ಮಾಡುವಂತ ವಿದ್ಯಾರ್ಥಿಗಳಿಗೆ ನಾನು ಪಾಠ ಪ್ರವಚನ ಉಪನ್ಯಾಸ ಕೊಡ್ತಾ ಇಲ್ಲಿವರೆಗೆ ಬಂದಿದ್ದೇನೆ. ಈಗ ಸರ್ ತೋಟದಲ್ಲಿ ಒಂದು ಮೂಸಂಬಿ ಗಿಡ ಇದೆ. ಇದು ಧಾರವಾಡದಲ್ಲಿ ಬೆಳೆದಿರೋಂಥ ಮೂಸಂಬಿ. ಇದನ್ನ ಯಾವ ರೀತಿ ಇಲ್ಲಿ ಕನಸ್ಕೊಂಡ್ರೆ ಗೊತ್ತಿಲ್ಲ ಸರ್. ಅವ್ರ ಬಾಯಲ್ಲೇ ಕೇಳೋಣ, ಇಲ್ಲಿ ಮೂಸಂಬಿ ಬೆಳೆ ಬರುತ್ತೆ ಅನ್ನೋದನ್ನ ಅವ್ರ ತಲೆ ಒಳಗೆ ಹೆಂಗಂತ ಗೊತ್ತಿಲ್ಲ, ಅವ್ರ ಬಾಯಲ್ಲೇ ಕೇಳೋಣ. ಹೇಳಿ ಸರ್. ಸರ್, ಪ್ರಾರಂಭದೊಳಗ ನಾನು ಒಂದು 5 ಗಿಡ ತರಿಸ್ಕೊಂಡೆ. ಮೂಸಂಬಿ ಬೆಳೆದು ಗಿಡ ಹತ್ತಿ ಫಲ ಕೊಡ್ತೈತಿ ಅನ್ನೋದು ಏನು ನಮಗೆ ಗೊತ್ತಿದ್ದಿದ್ದಿಲ್ಲ. ಬಟ್ ನಾ ಕಳೆದ 2 ವರ್ಷಗಳಿಂದ ಒಂದು 5 ಪ್ಲಾಂಟ್ ಹಾಕಿದೆ. ಲಾಸ್ಟ್ ಟೈಮ್ ಒಂದು 25 kg ಬಂತು. ಈ ಮತ್ತೆ ಈ ಅವಧಿ ಒಳಗೆ ಮತ್ತೆ 2 ಸಲ ಬಂದಿದೆ. ಈಗ ಆಲ್ರೆಡಿ ತಿನ್ನಲಿಕ್ಕೆ ಯೋಗ್ಯವಾಗಿದೆ. ಈಗ ಇದೆಲ್ಲ ಚೆನ್ನಾಗಿದೆ ನೋಡಿ ಸರ್. ಈಗ ಇದು ಕಂಪ್ಲೀಟ್ ಸಾವಯವನೇ ಸರ್, ಇದಕ್ಕೆ ಬೇರೆ ಯಾವ್ದು ರಾಸಾಯನಿಕ ಉಪಯೋಗಿಸಲ್ಲ ನೀವು? ಇಲ್ಲ ಸರ್, ಇಲ್ಲ. ಈಗ ನೋಡ್ರಿ ಈ ರೀತಿ ಒಳಗ ಈಗ ನಾವು ಏನ್ ಮಾಡ್ತಾ ಇದ್ವಿ ಅಂದ್ರೆ ನಮ್ ಜಮೀನು ಬಾಳ ಇದೆ ಸರ್. ಅಂದ್ರೆ ನಮ್ದಲ್ಲ, ಬೇರೆ ರೈತರದು. ಹೌದು. ನಾವು ಏನ್ ಮಾಡ್ತಾ ಇದ್ವಿ ಅಂದ್ರ ಸಂತಿ ಮಾಡ್ಲಿಕ್ಕೆ ಪ್ಯಾಟಿಗೆ ಹೋಗ್ತಾ ಇದ್ವಿ. ಒಂದ್ ವಿಶೇಷವಾಗಿ ಏನಂದ್ರ ಹತ್ತಿ, ಜ್ವಾಳ, ಗೋಧಿ ಇವೆಲ್ಲ ಹಾಕಿರ್ತೀವಿ. ಮಂಗಳವಾರ ಬಂದ ಕೂಡಲೇ ನಮ್ಮಲ್ಲಿ ಮಾರ್ಕೆಟ್ ಮಾಡ್ತಾ ಇದ್ದಾರ. ಆ ಮಂಗಳವಾರ ಒಳಗೆ ನಾವು ಹೀರೆಕಾಯಿ, ಬೆಂಡಿಕಾಯಿ, ಚೌಳಿಕಾಯಿ, ಕೊತ್ತಂಬರಿ, ಹಾಗಲಕಾಯಿ, ಸಬ್ಬಸಿಗೆ, ಕಿರಿಕ್ಸಾಲಿ ಇಂಥವು ನಮಗ್ ಬೇಕಾದಂತ ಮನೆಗೆ ತರಕಾರಿ ತಗೊಳಕ್ ಹೋಗಿದ್ವಿ. ಬಟ್ ಕಳೆದ 5 ವರ್ಷಗಳಿಂದ ಆ ಕೆಲಸ ನಾ ಮಾಡ್ತಾ ಇಲ್ಲ. ನಾನು ಕೇವಲ 1 ಗುಂಟೆದ ಒಳಗ ಬದ್ನಿಕಾಯಿ, ಹೀರೆಕಾಯಿ, ಬೆಂಡಿಕಾಯಿ, ಚೌಳಿಕಾಯಿ ಇಂತೆಲ್ಲ ತರಕಾರಿಗಳು, ತಪ್ಪಿನ ಸೊಪ್ಪುಗಳನ್ನ, ನುಗ್ಗೆಕಾಯಿಗಳನ್ನ ಈ ರೀತಿ ಬೆಳೆದು ಅವು ಯಾವ ರೀತಿ ಬೆಳೀತಾ ಇದ್ದೀನಿ ಅಂದ್ರ ವಿಷಮುಕ್ತ ಆಹಾರಗಳಾಗಿರ್ತಾವ. ನಮಗೆಲ್ಲ ಯಾವುದೇ ಒಂದು ರಾಸಾಯನಿಕ ಆಗಿರ್ಬೋದು ಮತ್ತು ಕ್ರಿಮಿನಾಶಕಗಳಾಗಿರ್ಬೋದು ಯಾವುಗಳನ್ನು ಕೂಡ ನಾನು ಸಿಂಪಡಿಸೋದಿಲ್ಲ, ಕೇವಲ ನೈಸರ್ಗಿಕವಾಗಿ ಬೆಳೆಸ್ತಾ ಇದ್ದೀನಿ. ನಮ್ಮ ಕೋಳಿ ಗೊಬ್ಬರ ಇದೆ, ಜೊತೆಗೆ ಎರೆಹುಳ ಗೊಬ್ಬರ ಇದೆ, ಆಡಿನ ಹಿಕ್ಕಿಗಳನ್ನ ಹಾಕಿಕೊಂಡು ನಾ ಬೆಳೆಸ್ತಾ ಇದ್ದೀನಿ ಸರ್. ಓಕೆ. ಇಲ್ಲಿ ಬಾಳೆ ಕೃಷಿ ಕೂಡ ಇದೆ. ಬಾಳೆ ಕೃಷಿಗೆ ಸಿಕ್ಕಾಪಟ್ಟೆ ನೀರ್ ಬೇಕು ಆಕ್ಚುಲಿ, ಬಟ್ ಆದ್ರೂ ಕೂಡ ಇಲ್ಲಿ ಬಾಳೆ ಬೆಳೆದಿದ್ದಾರೆ. ಹೇಳಿ ಸರ್ ಹೇಗೆ ಅಂತ. ಈ ಬಾಳೆ ನಮ್ಮ ಕಡೆ ಬಾಳೆ ಬೆಳೆದ್ರ ನೀರ್ ಒಳಗೆ ಬೆಳಿಬೇಕಂತ. ಅದು ಬಾಳಿ ಒಳಗೆ ನೀರಾಗ ಅದನ್ನ ಬೆಳೆಸಿದ್ರ ನಾವು ಊರಾಗಿದ್ ಬೆಳಿತೀವಿ ಅಂತ ಒಂದ್ ನಾನು ನೋಡಿದೆ ನಮ್ಮ ಭಾಗದೊಳಗೆ. ಬಟ್ ನೀರೇ ಇಲ್ಲ ನೀವು ಹೇಳ್ದಂಗ. ಹೌದು. ಬಟ್ ಅದನ್ನ ನಾ ಏನ್ ಮಾಡ್ತಾ ಇದ್ದೀನಿ, ಬಿದ್ದಂತ ಮಳೆ ನೀರನ್ನ ಈ ಕೃಷಿ ಹೊಂಡಗಳಿಗೆ ನಾನು ಶೇಖರಣೆ ಮಾಡ್ತೀನಿ. ಅದರಿಂದ ನನ್ನೊಂದು ಸೋಲಾರ್ ಪ್ಯಾನಲ್ ಇದೆ, ಅಲ್ಲಿಂದ ಲಿಫ್ಟ್ ಮಾಡ್ಕೊಂಡ್ಬಿಟ್ಟು ಈ ಲ್ಯಾಟ್ರಲ್ ಇದೆ ಹನಿ ನೀರಾವರಿ. ಕರೆಕ್ಟ್. ಅದರ ಮೂಲಕ ಹನಿ ಹನಿಯಾಗಿ ಬರ್ತಕ್ಕಂತ ಹನಿ ನೀರುಗಳನ್ನ ತಗೊಂಡು ಇದು ಚೆನ್ನಾಗಿ ಬರ್ತದ. ಬಟ್ ನನಗೇನ್ ಅನಿಸ್ತದೆ, ಬೇರೆ ಕಡೆ 10 kg ಬರ್ಬೋದು. ಬಟ್ ಈ ಒಂದು ವೆದರಿಗೆ 5 kg ಬಂದ್ರು ಸಾಕು. 1 kgಗೆ 100 ರೂಪಾಯಿ ಕೊಟ್ಟು ಏಲಕ್ಕಿ ಬಾಳೆ ತಿನ್ನಕ್ ನಮ್ಗೆ ಆಗಲ್ಲ. ಎಲ್ಲರಾಗ ನಾವು ನೌಕರಸ್ಥರಲ್ಲ, ನಾವು ಕೃಷಿಕರು. ಆದ್ರ ನಮ್ಮ ಮಕ್ಕಳು, ನಾವು, ನಮ್ಮ ಹೆಣ್ಣರು, ನಮ್ಮ ಕುಟುಂಬಸ್ಥರು, ನಮ್ಮ ಸ್ನೇಹಿತರಿಗೆ ಹಣ್ಣು ಬೇಕಂದಾಗ ನಾವು ದುಡ್ಡು ಕೊಡಕ್ ಆಗಲ್ಲಲ್ಲ. ನಮ್ಮ ಹೊಲ್ದಾಗ ಒಂದು 5 ಗಿಡ ಹಾಕೊಂಡ್ರೆ ನಾವು ಚೆನ್ನಾಗಿ ಬಾಳೆ ಹಣ್ಣು ತಿಂತ ಇದ್ದೀವಿ. ಸುಮಾರು 200 ಗಿಡ ನನ್ನಲ್ಲಿ ಪ್ಲಾಂಟ್ ಇದೆ ಸರ್. 200 ಗಿಡ ಇದೆ? ಹಾ ಸರ್. ಲಾಸ್ಟ್ ಟೈಮ್ ನಮ್ದು 1,95,000 ಬರೀ ಬಾಳೆಹಣ್ಣಿಂದ ಆಯ್ತು 5 ಗುಂಟೆದೊಳಗ. 95 kg ಹಂಗ ನನ್ ಒಳ್ಳೆ ರೇಟ್ ಸಿಕ್ತು ಲಾಸ್ಟ್ ಟೈಮ್. ಅವೆಲ್ಲ ಅದ್ರೊಳಗೆ ಒಂದೊಂದು ಗಿಡ ಈಗ ಉಳಿದಿದ್ದವು, ಮತ್ತೆ ಬೇರೆ ಹೊಸದಾಗಿ ಅಗಿ ಹಾಕೊಂಡಿದ್ದೀನಿ ನಾನು. ಒಳ್ಳೆ ರೇಟ್ ಇದೆ, ಒಳ್ಳೆ ಒಂದು ಉತ್ಕೃಷ್ಟವಾದಂತ ಸಿಹಿಯಿಂದ ಬರ್ತದ, ಚೆನ್ನಾಗಿದೆ. ಮತ್ತೆ ಇದಕ್ಕೂ ಕೂಡ ಏನು ಹಾಕಲ್ಲ ನೀವು? ಏನು ಹಾಕಲ್ಲ, ಸಾವಯವನೇ. ಸಾವಯವ. ನಿಮ್ಮ ತೋಟದೊಳಗೆ ಕಾಲಿಟ್ರೆ ಕಂಪ್ಲೀಟ್ ಸಾವಯವ, ಯಾವುದೇ ಕೆಮಿಕಲ್ ಸ್ಪ್ರೇ, ಏನು ಗೊಬ್ಬರಗಳಿಲ್ಲ, ಏನಿಲ್ಲ ಸರ್. ಓಕೆ ಸರ್. ಇದು ಯಾವ ಗಿಡ ಇದು ಸರ್? ಇದು ನೋಡಿ ಜಮ್ಮು ಕಾಶ್ಮೀರಲ್ಲಿ ಹೇಳುವಾಗಿ ಬೆಳಿತಕ್ಕಂತ ಒಂದು ಆಪಲ್. ಹಾ ಸರ್. ಆಪಲ್ ಅಂದ್ರೆ ನಮ್ಗೆ ಅನಿಸ್ತದ ಇದು ಪೇರು ಕಾಯಲ್ಲ. ಇದು ಆಪಲ್ ಅಂದ್ರೆ ನಾವು 100 ರೂಪಾಯಿ ಕೊಟ್ಟು kg ಇಡ್ಲಿ ತಿಂತಾ ಇದ್ದೀವಿ. ಬಟ್ ನಮಗೊಂದು ಆಸೆ ಇದೆ ಸರ್, ಯಾಕೆ ನಾವು ತಿನ್ಬಾರ್ದು ಅಂತೇಳಿ 2 ಎಕರೆ ಜಮೀನಿನೊಳಗ ಏನೆಲ್ಲ ಮಾಡ್ಕೊಂಡ್ ಕುಂತ್ರೆ ಆಗಲ್ಲ ಅಂತ ಒಂದು ಮನಿ ಪೂರ್ತಕ್ಕೆ ಒಂದು 10 ಗಿಡ ಹಾಕೊಂಡಿದ್ದೀನಿ.
ಇದು ಅಣ್ಣ ಬ್ರೀಡ್ ಅಂತ ಹೇಳಿ ಲಾಸ್ಟ್ ಟೈಮ್ ಇದ್ರ ತುಂಬಾ ಕಾಯಿ ಆಗಿತ್ತು. ಆ, ಈ ವರ್ಷ ಮತ್ತೆ ನವೆಂಬರ್ ಡಿಸೆಂಬರ್ ಅಂದ್ರೆ ಮತ್ತೆ ಉತ್ಕೃಷ್ಟವಾದಂತ ಮತ್ತ ಜಮ್ಮು ಕಾಶ್ಮೀರ ಒಂದ್ ಗಿಡಕ್ಕೆ ಎಷ್ಟು ಬರ್ತಾವ ಗೊತ್ತಿಲ್ಲ, ನನಗೆ ಒಂದು 5-6 ಕೆಜಿ ಗಿಡದಿಂದ ಸಿಗ್ತದೆ. ಒಂದು ಗಿಡದಿಂದ 5-6 ಕೆಜಿ. ಎಷ್ಟು ಗಿಡ ಇದೆ ಸರ್ ಇದ್ರಲ್ಲಿ? ಈಗ 10 ಗಿಡ ಇದೆ ಸರ್. ಹಾ ಸರ್. ನಾವು ಆಪಲ್ ಬೆಳೆಯೋದು ಜಮ್ಮು ಕಾಶ್ಮೀರದಲ್ಲಿ ಮಾತ್ರ ಅನ್ಕೊಂಡಿದೀವಿ. ಬಟ್ ಇಲ್ಲಿ 40-42 ಡಿಗ್ರಿ ಬಿಸಿಲಿದ್ರು ಧಾರವಾಡದಲ್ಲಿ ಆಪಲ್ ಬೆಳೆಯಕ್ ಆಗತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ ಇವತ್ತು. ಹಾ ಸರ್. ಓಕೆ, ನಾವೀಗ ನುಗ್ಗೆ ಕೃಷಿ ನೋಡ್ತಾ ಇದೀವಿ. ಬಹಳ ಚೆನ್ನಾಗಿ ಕಾಯಿ ಬಿಟ್ಟಿದ್ದಾವೆ. ಅದ್ರ ಕಟ್ ಮಾಡ್ಲಿಲ್ಲ ಯಾಕೆಂತ ಸರ್ನ ಕೇಳೋಣ. ಸರ್ ಯಾಕೆ ಕಟ್ ಮಾಡ್ಲಿಲ್ಲ ಅಂತಲ್ಲ, ಸುಮಾರು ಒಂದು 500 ಕಾಯಿ ಬರ್ತದ ಒಂದ್ ಗಿಡಕ್ಕೆ. ಒಂದು ಗಿಡಕ್ಕೆ 500 ಕಾಯಿ ಬಂದ್ರಂದ್ರ ಒಂದ್ 50% ನಾ ಕಟ್ ಮಾಡಿ ಕೊಟ್ಟೆ ಬಿಟ್ಟಿರ್ತೀನಿ. ಇನ್ನು ಮಿಕ್ಕಿದ ಒಂದ್ 50% ಒಳಗೆ ಏನಾಗ್ತದಂದ್ರ, ಈ ನಮ್ಮ ಇಲ್ಲಿ ಬಾಗಲಕೋಟೆ ಒಂದು ನವನಗರ ಒಳಗ ತೋಟಗಾರಿಕೆ ವಿಶ್ವವಿದ್ಯಾಲಯ ಇದೆ. ಹೌದು. ಅಲ್ಲಿ 3500 ರೂಪಾಯಿ ಕೊಡ್ತಾ ಇದ್ದಾರೆ ಪರ್ ಕೆಜಿ ಬೀಜನ. ಬೀಜಕ್ಕೆ 1 ಕೆಜಿ ಬೀಜಕ್ಕೆ 3500 ಕೊಡ್ತಾ ಇದ್ದಾರೆ. ನಾವು ನಮ್ಮ ಸುತ್ತಮುತ್ತ ರೈತರಿಗೆ, ನನಗೆ ಬೇಕಾದಂತ ರೈತರಿಗೆ ಕಡಿಮೆ ಒಂದು ರೇಟ್ ಒಳಗ ಅಂದ್ರೆ ಸುಮಾರು ಬರೀ 2000 ರೂಪಾಯಿದಾಗ ನಾವು 1 ಕೆಜಿ ಕೊಡ್ತಾ ಇದ್ದೇವೆ ರೈತರುಗಳಿಗೆ. ಹಾ ಸರ್. ಒಂದ್ ಗಿಡ ಕನಿಷ್ಠ ಏನಿಲ್ಲ ಅಂದ್ರೆ 1 ಕೆಜಿ ಬೀಜ ಸಿಗ್ತದ. ಒಂದು ಗಿಡದಿಂದ 1 ಕೆಜಿ ಅಂದ್ರೆ 2000 ರೂಪಾಯಿ. ಕೇವಲ ಒಂದು 5 ಫುಟ್ ಸರೌಂಡಿಂಗ್ ಜಾಗ ಹೋಗ್ತದ. ಮತ್ತ ಇದ ಕಾಯಿ ಕಿತ್ತು ಮಾಡೋದಕ್ಕಿಂತ ಒಂದ್ 10 ಪಟ್ಟು ಒಳ್ಳೆ ಆದಾಯ ಸಿಗ್ತದ ಬೀಜಕ್ಕೆ. ಹಿಂಗಾಗಿ ನಾನು ಪ್ರತಿ ವರ್ಷ ಒಂದು 50. ಈಗ ಎಷ್ಟು ಕೆಜಿ ಬೀಜ ಆರ್ಡರ್ ಇದೆ ನಿಮ್ಗೆ? ಈಗ ನನಗೆ 50 ಕೆಜಿ ಬೀಜದ ಆರ್ಡರ್ ಇದೆ. ಈಗ 50 ಕೆಜಿ ಬೀಜ ಆಗತ್ತೆ ಈಗ ಇಲ್ಲಿ? ಖಂಡಿತವಾಗಿ ಜಾಸ್ತಿ ಆಗ್ತದ ರೀ. ನಾನು ಮತ್ತೊಂದ್ ಸ್ವಲ್ಪ ಬಂದಂತ ರೈತರಿಗೆ ಉಚಿತವಾಗಿ ಸ್ವಲ್ಪ ಸ್ವಲ್ಪ ಕೊಡ್ತಾ ಇರ್ತೀನಿ. ವರ್ಷಕ್ಕೆ ಎಷ್ಟು ಸರಿ ಬೀಜ ಮಾಡ್ತೀರಾ? ನಾವು ಪ್ರತಿ ವರ್ಷ 1 ಟೈಮ್ ಮಾಡ್ತೀವಿ. ಬಟ್ 2 ಸಲ ಹಾರ್ವೆಸ್ಟಿಂಗ್ ಬರ್ತದ. ಅವು ಕಾಯಿಗಳನ್ನಷ್ಟೇ ಕಿತ್ತು ಮಾಡ್ತೀವಿ. ಸಾಮಾನ್ಯ ಈಗ ಈ ಬೀಜ ಕೊಡೋದ್ರಿಂದನೇ ವರ್ಷಕ್ಕೊಂದು 2 ಲಕ್ಷ ರೂಪಾಯಿ ಖಂಡಿತವಾಗಿ 1.5 ಲಕ್ಷಕ್ಕಂತ ಸಾವಿಲ್ಲ ಅಷ್ಟು ಆರಾಮ ಆಗ್ತದ. ಮತ್ತೆ ಜೊತೆಗೆ ಮತ್ತ ಎಳೆ ಕಾಯಿಗಳನ್ನು ಮಾರಿರ್ತೀವಲ್ಲ, ಅದೊಂದು 20-25 ಸಾವಿರ ರೂಪಾಯಿ ನಮ್ಗೆ ಲಾಭದಾಯಕ ಆಗಿರ್ತದೆ. ಎಲ್ಲೋ ಒಂದ್ ಚೂರು ಜಾಗ ನೀವು ಬಿಟ್ಟಿಲ್ಲ ಸರ್. ಈಗ ನೋಡಿ ಎಲ್ಲ ಬದನೆಕಾಯಿ, ಮುಳ್ಳು ಬದನೆಕಾಯಿ ನಮ್ಮಲ್ಲಿ ಜಾಸ್ತಿ ತಿಂತಿದ್ದಾರ. ಈ ಒಂದು 40 ದಿವಸ ಆಯ್ತು ಈಗ ಈ ಹೂ ಮಗ್ಗು ಬರ್ತಾ ಇದೆ. ಸುಮಾರು ಒಂದು 10 ಗುಂಟೆ ಪ್ಲಾಟ್ ಮಾಡ್ಕೊಂಡಿದ್ದೀನಿ. ಮತ್ತ ಸುಮಾರು ಒಂದು ಗಿಡದ 2-2 ಕೆಜಿ ಬಂದ್ರು ಕೂಡ ಈ ನಾವು ವೀಕ್ಲಿ ಒಂದು 3 ಕ್ವಿಂಟಲ್ ವರೆಗೆ ಮಾರಬಹುದು. ಒಂದು 10 ರೂಪಾಯಿದಂಗ್ ಕೊಟ್ಟರು ಒಂದು 30,000 ರೂಪಾಯಿ ವಾರಕ್ಕೊಮ್ಮೆ ಸಿಗ್ತದೆ. 10 ರೂಪಾಯಿ ಕೆಜಿಗೆ ಇದರಿಂದ. ಹಾ ರೀ, ಕೆಜಿಗೆ 10 ರೂಪಾಯಿ ಕೊಟ್ರ ಪ್ರತಿ ವಾರ 30,000 ರೂಪಾಯಿ ಬದ್ನಿಕಾಯಿ ಸಿಗ್ತದೆ. ನಾವು 30 ರೂಪಾಯಿ 40 ರೂಪಾಯಿ ಬೇಡ, ಹೋಲ್ಸೇಲ್ ಬರೀ 10 ರೂಪಾಯಿ ಕೊಟ್ಟರು ದೊಡ್ಡ ಆದಾಯ ಇದೆ. ಸರ್ ಇದು ಹುಣಸೆ ಅಲ್ಲ? ಹೌದು ಸರ್, ಹುಣಸೆ. ಬಟ್ ಇದು ಈ ಎಲೆ ಬಳ್ಳಿ ಏನ್ ಸರ್ ಇದು? ಸರ್ ಎಲ್ಲರೂ ನಮ್ಮ ರೈತರು ಬಂದಾಗ ಇದನ್ನ ಎಲೆ ಬಳ್ಳಿ ಚೆನ್ನಾಗಿದೆ, ಎಲೆ ಕಿತ್ಕೊಳ್ಳ ಅಂತಾರ. ಸರ್ ಇದು ಎಲೆ ಬೆಳೆ ಅಲ್ಲ, ಬಳ್ಳಿ ಆಲೂಗಡ್ಡಿ ಸರ್. ಇದು ಆಲೂಗಡ್ಡಿ ನೆಲದಲ್ಲಿ ಆಗ್ತಾವ. ಬಟ್ ಲಾಸ್ಟ್ ಟೈಮ್ ನಮ್ಮ ಸ್ನೇಹಿತರು ಬಸವರಾಜ್ ಹಳ್ಯಾಳ್ ಅಂತೇಳಿ ಬೆಳವಟಿಗೆ ಅಂತೇಳಿ ಸಿಕ್ಕಿದ್ರು. ಅವ್ರು ಒಂದು 2-3 ಬೀಜ ಕೊಟ್ಟಿದ್ರು. ಅದನ್ನ ಹಾಕಿದೆ, ಮರಕ್ಕ ಎಬ್ಸಿದ್ರೆ ಕಾಯಿಗಳ ಮೇಲೆ ಆಗ್ಬಿಡ್ತಾವ ಸರ್ ಆಲೂಗಡ್ಡೆ. ನಾವು ಮಾರ್ಕೆಟ್ ಅಲ್ಲಿ ಸಿಗ್ತಾರೆ ಅದೇ ಆಲೂಗಡ್ಡೆ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇದು ಫಾರಿನ್ ಆಲೂಗಡ್ಡೆ ಇದು. ಬಳ್ಳಿ ಮೇಲೆ ಆಗ್ತದ. ನಾವು ಗಿಡಕ್ಕೆ ನಾವು ಈ ರೀತಿ ಅದನ್ನ ಬೇಯಿಸ್ಬಿಟ್ರೆ ನಮ್ಗೆ ಎಷ್ಟು ಬೇಕು ಅಷ್ಟ ಕಿತ್ಕೋಬಹುದು. ಆದ್ರೆ ನಮ್ಗೆ ಒಂದ್ ಬಳ್ಳಿಯಾಗ ಇಷ್ಟ ಕೆಜಿ ಬರ್ತದಂತೆ ನಮ್ಗೆ ಕನ್ಫರ್ಮ್ ಆಗ್ತದ. ಈ ನಾವ್ ಬೇರೆ ಒಂದ್ ಯಾವ್ದೋ ಆಲೂಗಡ್ಡೆ ಆಗಿತ್ತೇವಲ್ಲ ಅಂತ ಬಳ್ಳಿ ಸಾಕಷ್ಟು ಕಿತ್ ಬಿಡ್ತೀವಿ ನಾವು, ಗೊತ್ತೇ ಆಗಲ್ಲ, ವೇಸ್ಟ್ ಆಗಿಬಿಡ್ತದ. ಇದು ನಮ್ಗೆ ಯಾವ ಗಾತ್ರದ ಬೇಕು ಏನ್ ಅನ್ನೋದೆಲ್ಲ ನಮ್ಗೆ ಕಣ್ಣಿದ್ರಿಗೆ ಕಾಣ್ತದ. ತೂಗಾಡ್ತಾ ಇರ್ತದೆ, ಒಂದು ಮಿಸ್ ಆಗಲ್ಲ. ಈಗ ಮಣ್ಣಲ್ಲಿದ್ರೆ ಅದು ಮಿಸ್ ಆಗ್ಬಿಡ್ತದೆ. ಬಟ್ ಇಲ್ಲಿ ಆದ್ರೂ ನಮ್ ಕಣ್ಣಿಗೆ ಕಾಣ್ತದ ಸರ್. ಇದು ಆಲೂಗಡ್ಡೆ ಬಳ್ಳಿಗಾಗತ್ತೆ. ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ನೆಲದಡಿ ಆಗತ್ತೆ ಅಂತ ಅನ್ಕೊಂಡಿದ್ವಿ, ಆಗ್ತಾ ಇತ್ತು. ಹೌದು, ಬಟ್ ಇದು ಮೇಲ್ಗಡೆ ಆಗ್ತಿರೋ ಬಳ್ಳಿ ಆಲೂಗಡ್ಡೆ ಬಳ್ಳಿ. ಇದು ಈ ರೀತಿ ಹಬ್ಬಿಸ್. ಇದು ಯಾವ ದೇಶದ ಬ್ರೀಡ್ ಸರ್ ಇದು? ಬಹುಶಃ ಇದು ಸ್ವಿಟ್ಜರ್ಲ್ಯಾಂಡ್ ಕಡೆನೇ ಏನೋ ಇರ್ಬೋದು. ಸ್ವಿಟ್ಜರ್ಲ್ಯಾಂಡ್ ಬ್ರೀಡ್ ಇದು. ಸರ್ ಮೆಣಸಿನ ಕೃಷಿ ಕೂಡ ನೀವು ಮಾಡಿದಿರಿ. ಸಣ್ಣ ಸಣ್ಣ ಮೆಣಸು ನೋಡ್ದಂಗ ಆಗ್ತದೆ ಸರ್. ಇದು ಏನಿದೆ ಅಂದ್ರೆ ಇದಕ್ಕಿನ್ನ ಚಿಕ್ಕದ ಬರ್ತದ, ಲವಂಗ ಮೆಣಸು ಅಂತ ಬರ್ತದ. ಅದು ಆ ಕಡೆ ಇದೆ. ಬಟ್ ಇದು ಇನ್ನ ಇದು ಆಗಿಲ್ಲ. ಬಟ್ ಇಲ್ಲಿ ಏನಾಗಿದೆ ಅನ್ಸರ, ಇವೆಲ್ಲ ಮೆಣಸಿನಕಾಯಿ ಬೇರೆ ಎಲ್ಲ ಈ ಗ್ರಾಫ್ಟಿಂಗ್ ಮಾಡಿ ಅಭಿವೃದ್ಧಿ ಆದಂತ ತಳಿಗಳನ್ನ ಹಾಕಿ ಮೂಲ ನಮ್ಮ ಒಂದು ರೈತಕಿ ಕುಟುಂಬಕ್ಕೆ ಬೇಕಾದಂತ ಈ ಒಂದು ಮೆಣಸಿನಕಾಯಿಗಳು ನಶಿಸಿ ಹೋಗ್ತಾ ಇದ್ದಾವ. ಇದು ಮೂಲ ಮೆಣಸ ಇದು? ಹಾ ಸರ್, ಮೂಲ ಮೆಣಸಿನಕಾಯಿ. ಇವೆಲ್ಲ ತುಂಬಾ ಸ್ಟ್ರಾಂಗ್ ಇರ್ತಿದ್ವಿ. 10 ಕಾಯಿ ಅವನ ಪ್ಯಾಟರ್ನ್ ತೊಗೊಂಬಂದು ಇಷ್ಟಿಷ್ಟು ಉದ್ದನ್ ತೊಗೊಂಬಂದು ಹಾಕಿದ್ರು ಇದು ಒಂದ್ ಹಾಕಿದ್ರೆ ಸಾಕು ಸರ್, ಅಷ್ಟೊಂದು ಸ್ಟ್ರಾಂಗ್ ಇರ್ತದ. ಅದಕ್ಕೆ ನಾ ಏನ್ ಮಾಡ್ತಾ ಇದ್ದೀನಿ, ನಶಿಸಿ ಹೋಗುತ್ತಿತರ ಸಸಿಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ದೀನಿ ಒಂದಷ್ಟು. ಹಾ ಸರ್, ಕರೆಕ್ಟ್. ಇದನ್ನ ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಇದು ಮಾರ್ಕೆಟ್ ಆಗುವಷ್ಟಿದೆಯಾ ಸರ್ ಇಲ್ಲಿ? ಸರ್ ಮಾರ್ಕೆಟ್ ಆಗುವಷ್ಟಿದೆ. ಒಂದು ಬುಟ್ಟಿ ಗಟ್ಲೆ ಹರ್ಕೋಬಹುದು, ಚೀಲ ಗಟ್ಲೆ ಹರ್ಕೋಬಹುದಾ? ಬರ್ತದೆ ಸರ್. ಓಕೆ ಸರ್, ಸೀತಾಫಲ ಇದೆ? ಹಾ ಸರ್. ಇದು ಎಷ್ಟು ಗಿಡ ಇದೆ ಸರ್ ನಿಮ್ಮ ತೋಟದಲ್ಲಿ? ಸೀತಾಫಲ ನನ್ನಲ್ಲಿ ಒಂದು 70 ಗಿಡ ಇದೆ ಸರ್. 70 ಗಿಡ ಇದೇ 2 ಎಕರೆ ಒಳಗಡೆ? 2 ಎಕರೆ ಒಳಗ
ವಿಶೇಷವಾಗಿ 70 ಗಿಡದಿಂದ ಒಂದು 45,000 ರೂಪಾಯಿ ನನಗೆ ಪ್ರತಿ ವರ್ಷ ಸಿಗ್ತಾ ಇದೆ. ಭಾಳ ಒಳ್ಳೆ ಚೆನ್ನಾಗಿ ಟೇಸ್ಟ್ ಇದೆ, ಚೆನ್ನಾಗಿದೆ, ಭಾಳ ರುಚಿಕಟ್ಟಾಗಿದೆ ಸರ್. ಬೆಂಡೆ ಕೃಷಿ, ಲೇಡೀಸ್ ಫಿಂಗರ್. ಹೇಳಿ ಸರ್, ಇದು ಎಷ್ಟು ಗಿಡ ಇದೆ ಇಲ್ಲಿ? ಸರ್ ಭಾಳ ಇಲ್ಲ, ಒಂದು 3 ಸಾಲ್ ಇದೆ. ಒಂದು 50 ಫೂಟ್ನ್ಯಾಗ ಒಂದು 50 ಫೂಟ್ನಾಗ 3 ಸಾಲ್ ಇದೆ. ನನ್ನ ಕುಟುಂಬಕ್ಕೆ ಸಾಕಾಗಿ ನಾ ಮತ್ತೆ 4 ದಿವಸಕ್ಕೆ ಒಂದು 500 ರೂಪಾಯಿ ತೆಗಿತಾ ಇದ್ದೀನಿ. 4 ದಿನಕ್ಕೆ 500 ರೂಪಾಯಿ ಸಿಗ್ತದೆ, ಚೆನ್ನಾಗಿ ಬರ್ತದೆ ಸರ್. ವಾರಕ್ಕೆ 1,000 ರೂಪಾಯಿ ಇದರಿಂದ 1,000 ರೂಪಾಯಿ ಬರ್ತದೆ ಸರ್. ಸಾಕಷ್ಟು ಕರಿಬೇವು ಗಿಡಗಳನ್ನು ನೋಡಿದೆ ನಾನು ನಿಮ್ಮ ತೋಟದಲ್ಲಿ. ಇದರಿಂದ ಏನು ಪ್ರಯೋಜನ ಇದೆ ಸರ್? ಸರ್ ಪ್ರಯೋಜನ ಅನ್ನೋಕ್ಕಿಂತ ಈ ಕೈಯಿಂದ ಹಿಡಿದು ಈ ಕೈಯಿಂದ ಮೂಸ್ ನೋಡಿದ್ರ, ಈ ಕೈಯಾಗಿ ಹಾಕೊಂಡು ಈ ಕೈಯಿಂದ ನೋಡಿದ್ರ ಬೆರಗೆಯಲ್ಲಿ ಆ ಒಂದು ಪರಿಮಳ ಬರ್ತದೆ. ಅಂದ್ರ ಕರಿಬೇವು ಅಂದ್ರೆ ಹೆಂಗ್ ಇರ್ಬೇಕು ಅನ್ನೋದನ್ನ ಇವು ಗಿಡಗಳು ತೋರಿಸ್ತಾವು. ಇಂತ ವಿಶೇಷವಾದಂತ ಸುಮಾರು 250 ಹಂಗೇನ್ ಬೇಡ ಸರ್, ನೀವು ಜಸ್ಟ್ ಹಾಗೆ ತಗೊಳ್ಳಿ. ಈಗ ಇದ್ ಬಿಟ್ಬಿಡಿ, ಈಗ ಹಿಂಗ್ ತಗೊಳ್ರಿ. ಇಷ್ಟ ಹಾಕಿದ್ದೀರಲ್ಲ, ಈ ಕೈ ಹಾಕೊಂಡು ಈ ಕೈ ಸ್ಮೆಲ್ ನೋಡಿ ಸರ್. ಹಾ ಸರ್, ಒಳ್ಳೆ ಪರಿಮಳ. ಈ ಪರಿಮಳದಕ್ಕ ಹೆಸರು ಇನ್ನೊಂದು ಸುವಾಸಿನಿ ಅಂತ ಹೇಳಿ. ಇಂತ ಸುವಾಸಿನಿ ಕರಿಬೇವುಗಳು ನನ್ನಲ್ಲಿ ಸುಮಾರು 250 ಗಿಡಗಳಿದ್ದಾವು. ಈ 250 ನನಗೆ ಪ್ರತಿ ತಿಂಗಳು 1 ಕ್ವಿಂಟಲ್ ಬರ್ತದ. ಪ್ರತಿ ತಿಂಗಳ 1 ಕ್ವಿಂಟಲ್ ಸರ್. ಇದರಿಂದ 5,000 ರೂಪಾಯಿ ಬರ್ತದೆ ತಿಂಗಳಿಗೆ 5,000 ರೂಪಾಯಿ. ಸರ್, ನಿಮ್ ತೋಟದಲ್ಲಿ ರಕ್ತ ಚಂದನ ಹಾಕಿದಿರ ಅಂತ ಕೇಳ್ಪಟ್ಟೆ, ಇಲ್ಲೆಲ್ಲೂ ಕಾಣ್ತಾನೆ ಇಲ್ಲ ನನಗೆ. ಸರ್ ಇವೆಲ್ಲ ಕಾಣ್ತಿರೋದು ರಕ್ತ ಚಂದನ ಸರ್. ಇವೆಲ್ಲ ಈ ಸುತ್ತಾರಲಿ ಕಾಣುವ ರಕ್ತ ಚಂದನ ಸರ್. ಹಾ ಸರ್, ಆದ್ರ ಸ್ಲೋ ಮೂವ್ಮೆಂಟ್ ಆಗಿ ಬೆಳೀತದ. ಆದ್ರೆ ಒಂದ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇದ್ದಂಗೆ. ಈಗ ಇದು ಎಷ್ಟು ವರ್ಷದ ಬೆಳೆ? ಇದು 3 years ಪ್ಲಾಂಟ್ ಸರ್. ಇದು 3 ವರ್ಷಕ್ಕೆ ಕಟಿಂಗ್ ಬರ್ತದ? ಇಲ್ಲ, ಇದು ಹಚ್ಚಿದ್ದ 3 ವರ್ಷ. ಓಕೆ. ಇದು ಸುಮಾರು ಇದು 30 ವರ್ಷದ್ದು ಅಂತ ಹೇಳ್ತಾ ಇದ್ದಾರ. ಇದು ಒಂಥರ ಇನ್ವೆಸ್ಟ್ಮೆಂಟ್ ಮಾಡ್ದಂಗ. ಇದ್ರ ಬಗ್ಗೆ ನಮಗ ಅದೇ ಇವತ್ತು ಇಲ್ಲಿ ಯಾರು ಧರ್ಮಸ್ಥಳದಾಗ ಹೋಗ್ಕೂಲಿ ಒಂದ್ 4 ಮಂದಿ ಹೆಣ್ಮಕ್ಳು ಕೂಡಿ ಒಂದ್ ಆಧಾರ್ ಕಾರ್ಡ್ ಕೊಟ್ಟು ಒಂದ್ ವಾರದಾಗ ಅಕೌಂಟಿಗೆ ಮೆಸೇಜ್ ಬಂದು ಅಷ್ಟು ಫಾಸ್ಟ್ ಇದು ಬೆಳೆಯಲ್ಲ ಸರ್. ಇದು ನಿಧಾನವಾಗಿ ಒಂದು 30 ವರ್ಷ ಬೇಕು ಇದಕ್ಕ. ಅವಾಗ ಮಾತ್ರ ಚೆನ್ನಾಗಿ ನಮಗೆ ಒಳ್ಳೆ ರೇಟ್ ಸಿಗ್ತದ. ಅವಕ್ಕ ಈ ಜಗತ್ತಿನೊಳಗ ಅಗದಿ ಶ್ರೇಷ್ಠವಾದ ವುಡ್ ಅಂದ್ರ ಶ್ರೀಗಂಧ. ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ ಇದು? ಹೌದು, ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್. ಹಾ ಸರ್, ಈಗ ಸ್ವಲ್ಪ ಕಟ್ ಮಾಡಿದ್ರು ಬ್ಲಡ್ ಬರ್ತದೆ ಇದು. ಹೌದಾ? ಹಾ ಸರ್. ಏನ್ ಹಣ್ಣು ಸರ್ ಇದು? ಸರ್ ಇದು ವಾಟರ್ ಆಪಲ್ ಅಂತ ಹೇಳಿ. ವಾಟರ್ ಆಪಲ್? ಹಾ ಸರ್. ಈಗ ನಾವು ಬೇಸಿಗೆ ಟೈಮ್ನಾಗ ಇದು ನೀರಿನ ಒಂದು ಬಹಳ ಕೊರತೆ ಆಗಿದೆ ದೇಹದೊಳಗ. ಈ ಹಣ್ಣುಗಳನ್ನು ತಿನ್ನುವುದರಿಂದ ನಮ್ಮ ದೇಹಕ್ಕೆ ಬೇಕಾದಂತ ಎಲ್ಲ ಪೋಷಕಾಂಶಗಳನ್ನು ನಿಸರ್ಗದ ಮೂಲಕ ಈ ವಾಟರ್ ಅಂದ್ರೆ ನೀರು, ಆಪಲ್ ಅಂದ್ರೆ ಹಣ್ಣು, ಅದ್ರ ಮುಖಾಂತರ ನಮ್ಮ ದೇಹಕ್ಕೆ ಬೇಕಾದಂತ ಎಲ್ಲ ಪೋಷಕಾಂಶಗಳು ಇದ್ರೊಳಗೆ ಸಿಗ್ತದ. ಒಳ್ಳೆ ಸುಮಾರು ಒಂದು 20 ಕೆಜಿ ಆಗ್ತದೆ ಸರ್ ಪ್ರತಿ ಒಂದು ಗಿಡಕ್ಕೆ. ಸುಮಾರು ಎಷ್ಟು ಗಿಡ ಇದೆ ಸರ್? 35 ಗಿಡ ಇದ್ದಾವೆ ಸರ್. ಇದು ಮಾರ್ಕೆಟಿಂಗ್ ಮಾಡ್ತೀರಾ? ಮಾರ್ಕೆಟಿಂಗ್ ಅನ್ನಕ್ಕೆ ಏನೈತಿ, ಈಗ ನಮ್ಮ ಎಲ್ಲ ಬಂಧುಗಳು ಅವ್ರು ಬಂದಾಗ ಈ ಭಾಗದಾಗ ಏನು ವಿಶೇಷತೆ ಇಲ್ಲ ಸರ್, ಇದೇ ವಿಶೇಷತೆ. ಹಿಂಗಾಗಿ ನಾ ಫ್ರೀ ಆಗಿ ಕೊಟ್ಬಿಡ್ತೀನಿ ಸರ್ ತಿನ್ನುವುದಕ್ಕೆ. ಹಾ ಸರ್, ನಾನು ಸಿಕ್ಕಾಪಟ್ಟೆ ತಿಂದೆ. ಇದು ತುಂಬಾ ಚೆನ್ನಾಗಿದೆ ಸರ್. ನನ್ನಲ್ಲಿ 4 ತರದ್ದು ವಾಟರ್ ಆಪಲ್ ಇದೆ. ಇದು ಪಿಂಕ್ ಇದೆ ನೋಡಿ ಸರ್, ಇದು ಚೆನ್ನಾಗಿದೆ. ಮತ್ತು ಆ ಕಡೆ ವೈಟ್ ಇದೆ, ರೆಡ್ ಇದೆ, ಗ್ರೀನ್ ಇದೆ. ಇದು ಇನ್ ಬಳಕ ಆಗ್ಬೇಕು ಸರ್. ಈಗಂತೂ ಇಷ್ಟ ಆಗಿದೆ ಸರ್. ಇದು ಪಪ್ಪಾಯಿ ಕೃಷಿ ನೋಡ್ತಾ ಇದೀವಿ ನಿಮ್ಮ ಹತ್ರ. ಹಾ ಸರ್, ಬಹಳ ಚೆನ್ನಾಗಿ ಬಂದಿದೆ ಇದು. ಇದು ಪಪ್ಪಾಯಿ ಸುಮಾರು ಒಂದು 10 ಪ್ಲಾಂಟ್ ಬಂದಿದೆ ಸರ್. ಇದು ಯಾವ ಬ್ರೀಡ್ ಬೇರೆ ಸರ್ ಇದು? ಹಾ ಸರ್, ಇದು 15 ಅಂತ ಹೇಳಿ ವಿಶೇಷವಾಗಿ ಇದು ಒಂದು 10 ಪೀಸ್ ತಗೊಂಬಂದಿದ್ದೆ. ಮೊದಲು ಈ ನಮ್ ನೆಲಕ್ಕೆ ಬರ್ತದಿಲ್ಲ ಅಂತ ಹೇಳಿ 6 months ಬ್ಯಾಕ್. ಈ ನೋಡಿ ಸರ್, ಈ ಅತಿ ಎಲ್ಲ ದೊಡ್ಡ ದೊಡ್ಡ ಕಾಯಿ ಬಂದದ. ಬಹಳ ಸೈಜ್ ಬಾರಿ ಚೆನ್ನಾಗ್ ಬಂದಿದ್ದವು. ಇದನ್ನ ಮನಗಂಡ ಹಂಗಾರ ನಮ್ಮ ಹೊಲದಾಗ ಪಪ್ಪಾಯಿ ಹಾಕಿತ್ತು ಅಂತ ತಿಳ್ಕೊಂಡು ಈ ಮತ್ತೆ ಎಲ್ಲ ಒಂದು ಸುಮಾರು 100 ಪ್ಲಾಂಟ್ ಹಾಕಿದ್ದೀನಿ ಸರ್. ಈಗ ಇದು ಇನ್ನೊಂದು 2 ತಿಂಗಳು ಅಂದ್ರೆ ನನ್ನ ಗಿಡ ಎಲ್ಲ ಸಮೃದ್ಧಿ ಹಸಿರಿಂದ ಕಾಣ್ತದ ಸರ್. ಈ ಪಪ್ಪಾಯ ಇದು ವಿಶೇಷ ಏನಪ್ಪಾ ಅಂದ್ರ ರೋಗ ನಿರೋಧ ಶಕ್ತಿ ಇದ್ರೊಳಗೆ ಬಹಳ ಪ್ರಬಲ ಇರ್ತದೆ. ಇನ್ನೊಂದು ರೆಡ್ ಲೇಡಿ ಅಂತ ಬರ್ತದೆ ಸರ್. ಅದ್ರ ರೋಗಗಳು ಬಹಳ ಅಟ್ಕೊಂಡ್ಬಿಡ್ತಾವ. ರೆಡ್ ಲೇಡಿಗೆ ರೋಗ ಅಂಟ್ಕಣ ಪಪ್ಪಾಯನ ಐತಿ, ರೋಗ ನಿರೋಧಕ ಪಪ್ಪಾಯನ ಐತಿ. ಇದು ಜಾಸ್ತಿ ನಿರೋಧಕ ಇರೋದ್ರಿಂದ ಈಗ ರೆಡ್ ಲೇಡಿ ಗೊತ್ತು ಮಾಡೋದು ಹೆಂಗ್ ನಾವು? ಅದು ದುಂಡಗ್ ಬರ್ತದ ಸರ್. ಒಳಗೆ ಸ್ವಲ್ಪ ರೆಡ್ ಬರ್ತದ. ಅದು ಒಳಗಡೆ ಬೀಜ ಕಡಿಮೆ, ಅದಕ್ಕಿಂತ ಬೀಜ ಇದು ಕಡಿಮೆ. ಬಟ್ ಇದು ಉದ್ದಕ್ಕೆ ಬರ್ತದ, ದಪ್ಪಾಗಿ ಬರ್ತದ ಶೇಪ್. ಬಟ್ ರುಚಿಕಟ್ಟಾಗಿರ್ತೈತಿ, ಬೇಗ ಹಾನಿ ಆಗಲ್ಲ ಸರ್, ರೋಗಾಣುಗಳಿಗೆ ತುತ್ತಾಗಲ್ಲ. ಇದು ಕಂಟ್ರೋಲ್ ಮಾಡ್ಕೊಳ್ಳುವಂತ ರೋಗ ನಿರೋಧಕ ಶಕ್ತಿ ಇರ್ತದ ಈ ಗಿಡಕ್ಕೆ. ಹಾ ಸರ್, ಸುಮಾರು ಒಂದು 10 ಗುಂಟೆ ಹಾಕೊಂಡಿದ್ದೀನಿ. ಏನಪ್ಪ ವಿಶೇಷ ಇದು ಮಾರ್ಕೆಟ್ ಹೆಂಗ್ ಮಾಡಪ್ಪ ಅಂತೇಳಿ ನಮ್ಮ ರೈತರು ತಲೆ ಹಾಕೊಂಡ್ ಕೈ ಬಿಡ್ತಾರ. ಇಂತ ಒಂದು ದೊಡ್ಡ ಕಾಯಿನ ನಾವು ಮಾರ್ಕೆಟ್ ಹೋಗಿ 2.5 ಕೆಜಿ ಆಗ್ತದ. ನಾವು 8 ರೂಪಾಯಿ ತಗೊಳ್ತಾರ ಅವ್ರು. 10 ರೂಪಾಯಿ ಬಲೆ ಬಬ್ಬ ಅಂದ್ರ ಅವ್ರು ನಮ್ ಕೊಡೋದು 25-30 ರೂಪಾಯಿ ಆಗ್ತದೆ. ನಾವು ಬೇರೆ ಗ್ರಾಹಕರು ಹೋಗಿ ತಗೊಳ್ಳೋದು
ನಾ ವಿಶೇಷವಾಗಿ ಏನ್ ಮಾಡ್ತೀನಿ ಇದ್ ಗಿಡ ಹಣ್ಣು ಹೋಗ್ ಮಟ್ಟ ಇಲ್ಲೇ ಬಿಟ್ಬಿಡ್ತೀನಿ. ಹಣ್ಣು ಒಂದು ತಳಗ್ ಬಿತ್ತಂದ್ರ 200 kg ಹಣ್ಣು ಬಿತ್ತಂದ್ರ ನನ್ನಲ್ಲಿ ಸುಮಾರು ಕೋಳಿಗಳು ಇದ್ದಾವ ಸರ್, 100ಕ್ಕೂ ಹೆಚ್ಚು ಕೋಳಿಗಳಿದ್ದಾವ. ಒಂದು ಪ್ರೌಢಾಸ್ತಿ ಬಂದಂತ ಒಂದು ಕೋಳಿ 120 ಒಂದು ದಿವ್ಸಕ್ಕೆ ಆಹಾರ ತಿಂತದ ಅಂತ ಒಂದ್ ಹಣ್ಣಾಗ 25 ಕೋಳಿ ತಿಂದ್ಬಿಡ್ತಾವ್ರಿ. ನಂದು ವ್ಯಾಲ್ಯೂ ಎಡಿಷನ್ ಇಲ್ಲೇ ಬಂದ್ಬಿಡ್ತದ ರೀ. ಮೌಲ್ಯವರ್ಧನೆ ನಾ ಮಾರ್ಕೆಟಿಂಗ್ ಮಾಡಕ್ ಹೋಗಿ ದಲ್ಲಾಳಿಗಳು ಏಜೆಂಟ್ ಕೂಡ ಅವಾಗ ಇಲ್ಲಿಂದ ನಾನು ಟ್ರಾನ್ಸ್ಪೋರ್ಟ್ ತಗೊಂಡು ಕಷ್ಟಪಡೋ ಬದ್ಲಿ ನಾನು ವ್ಯಾಲ್ಯೂ ಎಡಿಷನ್ ಒಂದರಿಂದ ಇನ್ನೊಂದ್ರೊಳಗೆ ಇಲ್ಲೇ ಸಿಕ್ಬಿಡ್ತದ. ಒಂದು ಹಣ್ಣನ್ನ 25 ಕೋಳಿ ತಿಂತಿದ್ದ. ಅಲ್ಲಿ ದುಡ್ಡು ಉಳಿತು. ಹಾ ಸರ್, ಮತ್ತೆ ಇದನ್ನ ನಾನು ಗ್ರಾಸ್ ಫಿಶ್ ಅದಾವ್ರಿ, ಹುಲ್ಲುಗಡ್ಡೆ ಮೀನುಗಳು ಎಲ್ಲ ವೇಸ್ಟೇಜ್ ಹುಲ್ಲುಗಳನ್ನ ಹಾಕಿದ್ರು ಕೂಡ ಅಲ್ಲಿ ಮೀನ್ ತಿಂದು ಬದುಕ್ ಬಿಡ್ತದ. ಕರೆಕ್ಟ್. ಆವಾಗ ನನ್ನಲ್ಲಿ ಕೋಳಿ ಹಿಕ್ಕೆಗಳನ್ನ ಮೀನಕ್ ಹಾಕ್ತಾ ಇದ್ದೀನಿ. ಬಟ್ ಒಂದರಿಂದ ಒಂದು ಆಹಾರ ಚಕ್ರ ನನ್ನಲ್ಲೇ ರೂಢಿಸ್ಕೊಂಡು ಲಾಸ್ಟ್ ಕೊನೆ ಹಂತದೊಳಗ ನಾ ಏನ್ ಮಾಡ್ತಾ ಇದ್ದೀನಿ ಅಂದ್ರ ಒಟ್ಟಾರೆ ಆದಾಯ ತೆಗೆಯೊಳಗ ನಿರೀಕ್ಷೆ ಮಾಡ್ತಿದ್ದೀನಿ. ಇದು ನನಗ ಮತ್ತೆ ಇನ್ನೊಬ್ಬರ ಪ್ರಾಫಿಟ್ ತೆಗೆ ಪ್ಲಾನ್ ಮಾಡ್ತಾ ಇದ್ದೀನಿ. ಅಂದ್ರೆ ಒಂದ್ರೊಳಗೆ ಹೋದ್ರು ಕೂಡ ಇನ್ನೊಂದ್ರೊಳಗೆ ವಿಶೇಷವಾಗಿ ಸಿಕ್ ಬರ್ತದ. ಇದು ನೋಡಿ ಸರ್, ನಮ್ದು ಎಲ್ಲ ಶ್ರೀಗಂಧ ಈಗಿದು. ಇದು ಶ್ರೀಗಂಧ ಸುಮಾರು 162 ಪ್ಲಾಂಟ್ ಇದೆ. ಹೈದರಾಬಾದ್ ಒಂದು ಮಾತು ಹೇಳ್ಬಿಡ್ತೀನಿ. ಹಾ ಸರ್, ನೋಡಿ, ಧಾರವಾಡ ಹುಬ್ಬಳ್ಳಿ ಮಂದಿ ಪಪ್ಪಾಯ ಬೆಳಿಬಹುದು, ಶ್ರೀಗಂಧ ಬೆಳಿಬಹುದು, ರಕ್ತ ಚಂದಿನ ಬೆಳಿಬಹುದು. ಈ ಮಣ್ಣಲ್ಲಿ ಎಲ್ಲವೂ ಬರ್ತವೆ ಅನ್ನೋದಕ್ಕೆ ಇವತ್ತು ಇವರ ಜಮೀನೇ ಉದಾಹರಣೆ. ಹಂಗಾಗಿ ಇಡೀ ನಮ್ಮ ಧಾರವಾಡ ಹುಬ್ಬಳ್ಳಿ ಮಂದಿ ಏನು ಉತ್ತರ ಕರ್ನಾಟಕ ಭಾಗದವ್ರು ಇದ್ದೀರಿ, ಕೆಲವು ಸೀಮಿತ ಕೃಷಿಗಳಿಗೆ ಒಳಗಾಗ್ದೇನೆ ಒಳ್ಳೊಳ್ಳೆ ಕೃಷಿಗಳನ್ನು ಅಳವಡಿಸ್ಕೊಂಡು ಲಾಭ ಮಾಡಕ್ ಅವಕಾಶ ಇದೆ ಅನ್ನೋದನ್ನ ಇಲ್ಲಿ ತೋರಿಸ್ಕೊಡ್ತಾ ಇದೀವಿ. ಹೇಳಿ ಸರ್. ನೋಡಿ, ನೀವು ಹೇಳಿದ್ರಿ, ನೀವು ಧಾರವಾಡ ಜಿಲ್ಲಾ ಈ ಒಂದು ಉತ್ತರ ಕನ್ನಡ ಭಾಗದೊಳಗ ಒಂದೇ ಬೆಳೆಗಳನ್ನ ಬೆಳೆಯುವುದರಿಂದ ನಾವು ಲಾಭದಾಯಕ ತೆಗೆದುಕೊಳ್ಳಲ್ಲ, ಬೆಳೆಗಳಲ್ಲಿ ವೈವಿಧ್ಯತೆ ಇರಬೇಕು ಅನ್ನೋದನ್ನ ನಮ್ಮ ಮಾತು ನಿಮ್ದು ಚೆನ್ನಾಗಿ ಕೇಳಿ ಬಂತು. ಇನ್ನ ಒಂದು ಸ್ಟೆಪ್ ಮುಂದೆ ಹೋಗಿ ನಾನು ನನಗೆ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಯಾವ್ದಾದ್ರು ಒಬ್ಬ ನಿಜವಾದ ರೈತ ಇದ್ನಂದ್ರ ಅದ ನಾನಂತ ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ. ಯಾಕಂದ್ರೆ ಇವತ್ತಿನವರೆಗೂ ಕೂಡ ನೀವು ಇಷ್ಟು ಮಂದಿ ರೈತರ ಸಂಪರ್ಕ ಮಾಡಿದ್ದೀರಿ. ಈ ಪಹಣಿ ಪತ್ರಿಕೆ ಅಂತ ಬರ್ತದ ಉತ್ತಾರ, ಆ ಉತ್ತಾರ ಒಳಗ ಕಾಲಂ ನಂಬರ್ 7 ಅಂತಿದೆ. ಆ 7 ಒಳಗ ಮರಗಳು ಅಂತಿದ್ದವು. ಆ ಮರಗಳು ಅನ್ನೋ ಒಂದು ಕಾಲಂ ಒಳಗ ಪ್ರಥಮವಾರಿಗೆ ಸುಮಾರು 20 ಜಿಲ್ಲೆ ಒಳಗ ಯಾರ್ದಾರ್ದು ಹೆಸರು ಇದ್ರ ಅದ ನಂದು ಅಂತ ಹೇಳ್ತಾ ಇದ್ದೀನಿ. ನನ್ನ ಹೊಲದಾಗ ಎಷ್ಟು ಪೀಕ್ಗಳು ಇದ್ದಾವ ಸರ್, ಅಷ್ಟು ಉತ್ತಾರದಾಗಿದ್ದಾವ ಸರ್. ಖಂಡಿತ ಈ ರೈತರಿಗೆ ನೀವು ಒಂದು ಲೈಕ್ ಕೊಡ್ಲೇಬೇಕು, ಮತ್ತೆ ಒಳ್ಳೆ ಕಮೆಂಟ್ ಅನ್ನ ಹಾಕ್ಬೇಕು. ಯಾರಿಗೆಲ್ಲ ಈ ರೈತರ ಒಂದು ಮಾತು ಇಲ್ಲಿವರೆಗೆ ಇಷ್ಟ ಆಯ್ತು, ಮುಂದೆ ಈ ಬೆಳೆಗಳನ್ನ ಬೆಳೆದಂತ ಒಂದು ಸ್ಫೂರ್ತಿ ಇದನ್ನ ನೋಡಿ ನಿಮ್ಮ ಜಮೀನಲ್ಲಿ ಇವುಗಳನ್ನೆಲ್ಲ ಅಳವಡಿಸ್ಕೊತೀನಿ ಅಂತ ಯಾರೆಲ್ಲ ಹೇಳ್ತೀರಿ, ದಯವಿಟ್ಟು ಇದನ್ನು ಕಮೆಂಟ್ ಮಾಡಿ. ಸರ್ ಅವ್ರ ನಂಬರ್ನ ನಾನು ಕೆಳಗಡೆ ಕೊಟ್ಟಿರ್ತೀನಿ. ಅವ್ರ ಹತ್ರ ಕೆಲವೊಂದು ಒಳ್ಳೆ ಮಾಹಿತಿಗಳನ್ನ ಡಿಸ್ಕಷನ್ ಮಾಡಿ, ಮತ್ತೆ ನಿಮ್ಮ ಜಮೀನಲ್ಲಿ ಯಾವ ರೀತಿ ಇದನ್ನ ಬಳಕೆ ಮಾಡ್ಕೋಬಹುದು. ನೋಡಿ, ಇವತ್ತಿಗೂ ಇವರಿಗೆ ಇಲ್ಲಿ ಬೋರ್ವೆಲ್ ಇಲ್ಲ, ನಾನ್ ನೋಡ್ತಾ ಇದ್ದೀನಿ ಬೋರ್ವೆಲ್ ಇಲ್ಲ. ಆ ಕಡೆ 2 ಕೃಷಿ ಹೊಂಡ ಇದೆ, ಆ ಕೃಷಿ ಹೊಂಡದಲ್ಲಿ ಸ್ವಲ್ಪ ನೀರಿದೆ, ಇನ್ನು ಮಳೆ ಕಾಯ್ತಾ ಇದ್ದಾರೆ ಸರ್, ಮಳೆ ಬರ್ಬೇಕು ಅಂತ. ಈ ವರ್ಷ ಬೇರೆ ಮಳೆ ಇಲ್ಲ, ಅದೇನೋ ಪ್ರಾಬ್ಲಮ್ ಇಂದಾಗಿ ಮಳೆ ಬರ್ತಾ ಇಲ್ಲ, ಮಳೆಗಾಗಿನೇ ಕಾಯ್ತಾ ಇದ್ದಾರೆ. ಇವತ್ತು ಪಪ್ಪಾಯಿ ಕೃಷಿನ ಹಾಕಿದ್ದಾರೆ, ಇದು ಕೂಡ ಮಳೆನೇ ಕಾಯ್ತಾ ಇದೆ. ಬಟ್ ಅಲ್ಲಿ ನೀರ್ ಖಾಲಿ ಆದ್ರಿಂದ ಡ್ರಿಪ್ ಅಲ್ಲಿ ಕೂಡ ಇವತ್ತು ನೀರ್ ಬರ್ತಾ ಇಲ್ಲ. ನಮ್ಮಲ್ಲಿ 1 ವರ್ಷ 2 ವರ್ಷ ಮಳೆ ಹೋದ್ರು ಸರ್, ನನ್ನ ಒಂದು ಈ ಹಸಿರು ಒಂದು ಸಂಪತ್ತಿಗೆ ಮಳೆ ಬಾಧೆ ಆಗಲ್ಲ ಸರ್. ಆಲ್ರೆಡಿ ಮೊನ್ನೆ ಸ್ವಲ್ಪ ಮಳೆ ಆಗ್ಬಿಡುತ್ತಲ್ಲ, ನಾನ್ ನೀರನ್ನು ತುಂಬಿಸ್ಬಿಟ್ಟೆ. ಎಲ್ಲಿ ಯಾವ ರೀತಿ ತುಂಬಿಸ್ಕೊಂಡೆ ಅಂದ್ರ, ಪಕ್ಕದ ಜಮೀನಿಂದ ಸುಮಾರು 20-25 ಎಕರೆ ಪಕ್ಕದ ಜಮೀನ್ ಇದೆ. ಅಲ್ಲಿ ಮಳೆ ಬಿದ್ದು ಸುಮ್ನೆ ತನ್ನ ಪಾಡಿಗೆ ಹಾದು ಬೇರೆ ಹಳ್ಳ ಕೊಳ್ಳ ಬಿದ್ದು ಬೇರೆ ಡ್ಯಾಮಿಗೆ ಹೋಗ್ಬಿಡ್ತದ. ನಾವು ಸ್ವಲ್ಪ ಒಂದು 30,000 ರೂಪಾಯಿ ಖರ್ಚು ಮಾಡ್ಕೊಂಡು ಆ ರೋಡ್ ಒಳಗ ಪೈಪ್ಗಳನ್ನ ಅಳವಡಿಸ್ಕೊಂಡು ಹರಿದು ಹೋಗುವಂತ ವೇಸ್ಟ್ ನೀರನ್ನ ನನ್ನ ಹೊಲಕ್ಕೆ ತಿನ್ಕೊಂಡು ಈಗ ನಾನು 2 ವರ್ಷಕ್ಕಾಗುವಷ್ಟು ನೀರನ್ನ ಆಲ್ರೆಡಿ ಸಂಗ್ರಹ ಮಾಡಿಬಿಟ್ಟಿದ್ದೀನಿ. ಓಕೆ, ಖುಷಿ ಆಯ್ತು. ಅದ್ರ ಜೊತೆಗೆ ನಾನು ನಿಮ್ ಜೊತೆ ಒಂದು ವಿಷಯ ಹಂಚ್ಕೋಬೇಕು. ನಾನು ಲಾಸ್ಟ್ ಟೈಮು ಹನುಮಂತಪ್ಪ ಮಡ್ಲೂರ್ ಅವರ ಒಂದು ಹೀಗೆ ವಿಸಿಟ್ ಮಾಡಿದ್ದೆ, ಮಾತಾಡಿದ್ದೆ. ಅವ್ರ ಜೊತೆ ಮಾತಾಡುವಾಗ ಅವರೆಲ್ಲ ಒಂದು ಬೇರೆ ರಾಜ್ಯಕ್ಕೆ ಟೂರ್ ಹೋದಾಗ ಅಲ್ಲಿ ಅವರು ಗುಡ್ಡದ ಮೇಲೆ ಬಹಳಷ್ಟು ಕೃಷಿ ಹೊಂಡಗಳನ್ನು ನೋಡಿದ್ರಂತೆ. ಬಟ್ ಅವ್ರ ಯೋಚನೆ ಏನ್ ಬಂತು ಅಂದ್ರೆ, ನೋಡಿ, ಅವರು ಒಬ್ಬ ರೈತ ಯಾವ ರೀತಿ ಬ್ರಿಲಿಯಂಟ್ ಆಗಿ ಯೋಚನೆ ಮಾಡ್ತಾರಂದ್ರೆ, ಅವ್ರು ಹಾಕಿರುವಂತ ಮರ ಇದೆಯಲ್ಲ, ಮರದ ಅಕ್ಕಪಕ್ಕ ಸಣ್ಣ ಇಂಗು ಗುಂಡಿಗಳನ್ನ ತೋಡಿದ್ರು ಅವರು. ಆ ಸಣ್ಣ ಇಂಗು ಗುಂಡಿ ತೋಡೋದ್ರಿಂದ ಬಂದಂತ ನೀರು ಬೇಗ ಇಂಗೋದಿಲ್ಲ, ಅಂದ್ರೆ ಆರು ಹೋಗೋದಿಲ್ಲ, ಸ್ವಲ್ಪ ದಿನ ನಿಲ್ತದೆ ಅನ್ನೋ ಒಂದು ಪ್ಲಾನಿಂಗ್ ಅಲ್ಲಿ. ಈ ರೀತಿ ನೀವು ಕೂಡ ಅಳವಡಿಸಬಹುದು. ಮತ್ತೆ ನೋಡ್ತಿದಂತ ರೈತರು, ಇದನ್ನ ಕೇಳಿದಂತ ರೈತರು ಕೂಡ ಉಪಯುಕ್ತ ಅಂದ್ರೆ ನೀವು ಈ ಸಲ ಏನೋ ಉಪಯೋಗಿಸಬಹುದು. ಖಂಡಿತವಾಗಿ ಸರ್. ಏನ್ ಹಣ್ಣು ಇದು ಸರ್? ನಿಮ್ಗೆ ಆಗೇನೆ ತೋರಿಸಿದ್ನಲ್ಲ, ಕರಿಬೇವು ಸುವಾಸನೆ ಕೂಡಿರ್ತದಂತ ಸರ್. ಇದಿಷ್ಟು ಗಿಡ ನೋಡ್ಲಿಕ್ಕೆ ಒಂದು 2.5 ಫೂಟ್ ಅಷ್ಟೇ ಇದೆ. ಬಟ್ ಇದರಿಂದ ಬರ್ತಕ್ಕಂಥ ಉಪ ಉತ್ಪನ್ನ ಒಂದು ಬೀಜ ಒಂದೇ ಇರಲ್ಲ. ಇದ್ರೊಳಗಡೆ 2 ಇರ್ತಾವ. ಅಂದ್ರೆ 2 ಸಸಿ ಆಗ್ತದ. ಒಂದು 2 ಸಸಿ ಅಂದ್ರ 10 ರೂಪಾಯಿ ಹಿಡಿದ್ರ 20 ರೂಪಾಯಿ ಐತೆ. ಬಹಳ ಸಣ್ಣ ಒಂದು ತರಗತಿ ಒಳಗ.
ಈ ಗಿಡದಿಂದ ಒಂದು ಸುಮಾರು ಒಂದು 2,000 ರೂಪಾಯಿ ಮಟ್ಟ ಈ ಗಿಡ ನಮಗೆ ಲಾಭ ಕೊಡ್ತದೆ. ಒಂದು ಗಿಡ ಹಾ ಸರ್ 2,000 ರೂಪಾಯಿ ಕೊಡ್ತದೆ. ಈ ಒಂದು ಗಿಡದಿಂದ 2,000 ರೂಪಾಯಿ ಅಂದ್ರೆ ಇದು ಸಸಿ ಮಾಡಿ ಮಾರಾಟ ಮಾಡ್ತೀರಾ? ಮಾಡ್ತೀವಿ. ಅಲ್ಲಿ ನಮ್ದು ಸಣ್ಣ ನರ್ಸರಿ ಇದೆ, ಹೌದೌದು. ಅದ್ ಮಾಡಿದ್ದೀನಿ, ನಿಮ್ಗೆ ಅಲ್ಲಿ ತೋರಿಸ್ತೀನಿ ಅಲ್ಲಿ ಹೋಗಿಂದ ಸರ್. ಓಕೆ ಸರ್, ಇದು ನೇರಳೆ ಅಲ್ವಾ? ಜಂಬು ನೇರಳೆ. ಇದು ಜಂಬು ನೇರಳೆ ಸುಮಾರು 35 ಪ್ಲಾಂಟ್ ಇದೆ ಸರ್. ಈ ವರ್ಷ ಒಂದು 2 ಅಥವಾ 4 ಗಿಡ ಸ್ವಲ್ಪ ಕಾಯಿಗಳು ಬಿಟ್ಟಿದ್ವು, ಹಣ್ಣುಗಳು ಬಹಳಷ್ಟು ರುಚಿಯಾಗಿದ್ವು. ನಾವು ಮನೆಗೆ ಉಪಯೋಗ ಮಾಡ್ಕೊಂಡ್ವಿ, ಯಾಕಂದ್ರೆ ಕಡಿಮೆ ಒಂದು ಹೀಡು ಬಂದಿತ್ತು. ಈ ಮುಂದಿನ ವರ್ಷ ಅಂದ್ರೆ ಸುಮಾರು ಎಲ್ಲ ಗಿಡಗಳಾದ್ರೆ ಒಂದೊಂದು ಗಿಡಕ್ಕೆ 1,000 ಬಂದ್ರು ಕೂಡ ಒಂದು 35,000 ರೂಪಾಯಿ ನಮ್ದು ಒಂದೊಂದು ಗಿಡದಿಂದ ಬಂದ್ಬಿಡ್ತದೆ. ಒಂದೊಂದು ಗಿಡದಿಂದ ಸಾಕಷ್ಟೇ. ಸರ್, ಇದು ಇಲ್ಲಿ ನೋಡಿ, ಹಾ ಸರ್, ಇದು ಕೃಷಿ ಹೊಂಡ. ಕೃಷಿ ಹೊಂಡದ ತುದಿನಲ್ಲಿ ಇದನ್ನ ಹಾಕಿದ್ದೀರಾ ನೀವು? ಇದು ನೋಡಿ ಸರ್, ಇದ್ರೊಳಗ ಸುಮಾರು ಒಂದು 20 ಕ್ವಿಂಟಲ್ ನಾವು ಮೀನುಗಳನ್ನು ಸಾಕಾಣಿಕೆ ಮಾಡ್ತಿದ್ವಿ ಪ್ರತಿ ವರ್ಷ. ಇದು ಇರೋದೇ ಒಂದು 6.5 ಗುಂಟೆ ಇದೆ. 6.5 ಗುಂಟೆದ ಒಳಗೆ 2 ಲಕ್ಷ ರೂಪಾಯಿ ತೆಗಿತೀವಿ ಅಂದ್ರ ದೊಡ್ಡ ಹುಚ್ಚಿನ ಒಳಗೆ ದೊಡ್ಡ ಹುಚ್ಚು ಸಾಹಸ ಇದೆ. ಸುಮಾರು ನಮ್ಮ ಕಟ್ಲಾರು, ಕಾಮನ್ ಕಾರ್ಪು, ಗ್ರಾಸ್ ಕಾರ್ಪು, ಹೀಗೆ 6 ತರದ ಸಮಗ್ರ ಮೀನು ಕೃಷಿ ಮಾಡ್ಕೊಂಡಿದ್ದೀನಿ. ಈಗ ನಾವು ಸಮಗ್ರ ಕೃಷಿ ಅಂತ ನಾವ್ ಹೆಂಗ್ ಹೇಳ್ತೀವಿ, ಮೀನಲ್ಲೂ ಸಮಗ್ರ ಕೃಷಿ ಅಂದ್ರೆ 6 ತೆರನಾದಂತ ಮೀನುಗಳನ್ನು ಸಾಕೊಂಡಿದ್ದೀವಿ. ಇಲ್ಲಿ ನೀರು ಕಡಿಮೆ ಆಗಿದ್ದರಿಂದ ನಾವು ಆಚೆ ಕಡೆ ಪಾಂಡ್ ಒಳಗೆ ನೀರು ಬಿಟ್ಕೊಂಡಿದ್ದೀವಿ. ಈ ಮುಂದಿನ ತಿಂಗಳ ಅದ ಮರಿಗಳನ್ನ ಹಾರ್ವೆಸ್ಟಿಂಗ್ ಮಾಡ್ಕೋಬಹುದು. ಈಗ ಅದರಲ್ಲಿ ಮೀನ್ ಇದೆಯಾ ಸರ್? ಆ ಕಡೆ ಅದ್ರೊಳಗೆ ಇದೆ ಸರ್. ಈಗ ಅದ್ ನೋಡಕ್ ಸಿಗತ್ತೆ ಏನಾದ್ರು? ನೋಡಿ ಸರ್, ಟ್ರೈ ಮಾಡೋಣ ಸರ್.